ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ವ್ಯವಹಾರ ಅಧ್ಯಯನದ ನಿರ್ವಹಣೆಯ ತತ್ವಗಳು ಚಾಪ್ಟರ್ ನಂಬರ್ 2 ಅಲ್ಲಿ ಬರ್ತಕ್ಕಂತಹ 4 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ಟೋಟಲ್ ಆಗಿ ಎಷ್ಟು ಬರ್ತಾವಪ್ಪ ಅಂದರೆ 4 ಕ್ವಶನನ್ನು ಇರ್ತವೆ. ಅದರಲ್ಲಿ 4 ಒಳಗೆ ಒಂದೇ ಕೇಳಿ ಕೇಳ್ತಾರೆ. ಆ್ಯನ್ಯುವಲ್ ಎಕ್ಸಾಮ್ ಆಗಲಿ, ಪ್ರಿಪ್ರೇಟ್ರಿ ಆಗಲಿ, ಯಾವುದೇ ಎಕ್ಸಾಮ್ನಲ್ಲಿ ಕೇಳಿ ಕೇಳ್ತಾರೆ. 4 ಒಳಗೆ 4 ಮಾರ್ಕ್ಸ್ಗೆ ಒಂದು ಕ್ವಶನನ್ನು ಕೇಳಿ ಕೇಳ್ತಾರೆ. ಈಗ ಯಾವ ಅಂತ ಸ್ಟೆಪ್ ಬೈ ಸ್ಟೆಪ್ ಇಂಥ ಪಾಯಿಂಟ್ ವೈಸ್ ನೋಡ್ಕೊತಾ ಹೋಗೋಣ. ಈಗ ಫಸ್ಟ್ ಆಫ್ ಆಲ್ ನಿರ್ವಹಣೆ ತತ್ವದ ಸ್ವರೂಪ. ಫಸ್ಟ್ ಆಫ್ ಆಲ್ ಯಾವ ಕ್ವಶನ್ಪ ಅಂದ್ರೆ ನಿರ್ವಹಣೆ ತತ್ವಗಳು ಮತ್ತು ಸ್ವರೂಪ. ಇದು 4 ಅಂಕದ ಪ್ರಶ್ನೆ. ಅದೇ ರೀತಿಯಾಗಿ 2ನೇ ಕ್ವಶನ್ ನಿರ್ವಹಣಾ ತತ್ವಗಳ ಮಹತ್ವ. ಅದೇ ರೀತಿಯಾಗಿ 3rd ಕ್ವಶನ್ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು. ಅದೇ ರೀತಿಯಾಗಿ 4ನೇದು ಟೇಲರ್ ಅಧ್ಯಯನದ 4 ವಿಧಾನಗಳು. ಮೊದಲಿಗೆ ಒಂದನ್ನು ನೋಡೋಣ. ಈಗ ನಿರ್ವಹಣೆಯ ತತ್ವಗಳು ಸ್ವರೂಪ. ನಿರ್ವಹಣೆ ತತ್ವಗಳ ಸ್ವರೂಪ ಯಾವಪ್ಪ ಅಂದರೆ ಈಗ ಫಸ್ಟ್ ಆಫ್ ಆಲ್ ಯಾವಪ್ಪ ಅಂದ್ರೆ ಸಾರ್ವತ್ರಿಕ ಅನ್ವಯಿಸುವಿಕೆ. ಸಾರ್ವತ್ರಿಕ ಅನ್ವಯಿಸುವಿಕೆ 1ನೇ ಪಾಯಿಂಟ್. ಅದೇ ರೀತಿಯಾಗಿ ಸಾಮಾನ್ಯ ಮಾರ್ಗಸೂಚಿಗಳು ನಮನೀಯವಾಗಿವೆ. ಅದೇ ರೀತಿಯಾಗಿ 4ನೇ ಪಾಯಿಂಟು ಮುಖ್ಯವಾಗಿ ವರ್ತನಾಶೀಲವಾಗಿವೆ ಅಂತ. ಈಗ ಎಷ್ಟಪ್ಪ ಅಂದ್ರೆ 4 ಪಾಯಿಂಟ್ ಅದು. ಅದೇ ರೀತಿಯಾಗಿ ಈಗ ಇವು 4 ಪಾಯಿಂಟ್ ಬರೆದು ಅದೇ ರೀತಿಯಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿರಿ 4 ಅಂಕವನ್ನು ಕೊಡ್ತಾರೆ. ಇಲ್ಲ ಪಾಯಿಂಟ್ ಅಷ್ಟೇ ಬರ್ತಾರೆ ಅಂದರೆ 2 ಅಂಕವನ್ನು ನೀಡ್ತಾರೆ. ಅದೇ ರೀತಿಯಾಗಿ 2ನೇ ಕ್ವಶನನ್ನು ನೋಡೋಣ. ಈಗ ನಿರ್ವಹಣೆ ತತ್ವಗಳ ಮಹತ್ವ. 1 ವೈಜ್ಞಾನಿಕ ತೀರ್ಮಾನಗಳು. ಅದೇ ರೀತಿಯಾಗಿ 2ನೇ ಪಾಯಿಂಟ್ ಅಂದ್ರೆ ಬದಲಾಗುವ ಪರಿಸರ ಅಗತ್ಯತೆಗಳಿಗೆ ಪೂರೈಕೆ. ಅದೇ ರೀತಿಯಾಗಿ 3ನೇ ಪಾಯಿಂಟ್ ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುತ್ತದೆ. ಅದೇ ರೀತಿಯಾಗಿ 4ನೇ ಪಾಯಿಂಟ್ಪ ಅಂದರೆ ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ಇವು 4 ಪಾಯಿಂಟ್ ಬರೀಬೇಕು. ನಿರ್ವಹಣೆ ತತ್ವ ಮಹತ್ವ ಅನ್ನೋ ಕ್ವಶನ್ ಕೇಳಿದಾಗ 4 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ಏನು ಬರಬೇಕಪ್ಪ ಅಂದರೆ ವೈಜ್ಞಾನಿಕ ತೀರ್ಮಾನಗಳು, ಬದಲಾಗುತ್ತಿರುವ ಪರಿಸರ ಅಗತ್ಯತೆಗಳ ಪೂರೈಕೆ, ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದು, ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ ಅಂತ 4 ಪಾಯಿಂಟ್ ಬರೆದು ಎಕ್ಸ್ಪ್ಲೇನ ಓನಾಗಿ ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ 3rd ಕ್ವಶನ್ ನೋಡೋಣ. ಈಗ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು. ಫಸ್ಟ್ ಪಾಯಿಂಟ್ ವಿಜ್ಞಾನ ಹೆಬ್ಬಾಳ ನಿಯಮವಲ್ಲ. ವಿಜ್ಞಾನವು ಹೆಬ್ಬಾಳಿನ ನಿಯಮವಲ್ಲ. ಸಾಮರಸ್ಯ ವಿರೋಧವಲ್ಲ. ಸಹಕಾರ ಪ್ರತ್ಯೇಕವಾದದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುನ್ನತೆಗಳಂತಹ ಅವನ ಅಥವಾ ಅವಳ ಅಭಿವೃದ್ಧಿ. ಅದೇ ರೀತಿಯಾಗಿ ಇವು 4 ಪಾಯಿಂಟ್ ಬರಬೇಕು. ಇದು 4 ಮಾರ್ಕ್ಸ್ಗೆ ಕೇಳ್ತಾರೆ. ಪಾಯಿಂಟನ್ನು ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ಓನಾಗಿ ಬರೆದ್ರು ಕೂಡ 4 ಅಂಕವನ್ನು ಕೊಡ್ತಾರೆ. ಇಲ್ಲಾಂದರೆ 3 ಅಂತ ಖಂಡಿತವಾಗಿ ಕೊಡ್ತಾರೆ. ಪಾಯಿಂಟ್ ಅಷ್ಟೇ ಬರೆದ್ರೆ ಅಂದರೆ 2 ಅಂಕವನ್ನು ಕೊಡ್ತಾರೆ. ಅದೇ ರೀತಿಯಾಗಿ 4ನೇ ಕ್ವಶನ್ ಯಾವಪ್ಪ ಅಂದರೆ ಟೇಲರ್ ಅಧ್ಯಯನದ 4 ವಿಧಾನಗಳು. 1 ವಿಧಾನ ಅಧ್ಯಯನ, 2ನೇದು ಚಲನೆಯ ಅಧ್ಯಯನ, 3ನೇದು ಸಮಯ ಅಧ್ಯಯನ, ಅದೇ ರೀತಿಯಾಗಿ 4 ಆಯಾಸ ಅಧ್ಯಯನ ಅಂತ 4 ಪಾಯಿಂಟ್ ಇದ್ದಾವೆ. ವಿಧಾನ ಅಧ್ಯಯನ, ಚಲನೆ ಅಧ್ಯಯನ, ಸಮಯ ಅಧ್ಯಯನ, ಆಯಾಸ ಅಧ್ಯಯನ. ಇದು ಟೋಟಲ್ ಆಗಿ 4 ಕ್ವಶನ್ ಇದ್ದಾವೆ. 4 ಒಳಗೆ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಕೇಳ್ತಾರೆ. ಇದೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.